ಶಶಿಶೇಖರ್ ಖಂಡನೆ ವ್ಯಕ್ತಪಡಿಸೋದು ಸೈಡಿಗಿರಲಿ, ಒಂದು ಶೋಕ ಮೆಸೇಜು ಕೂಡ, ಶೋಕ ಸಂದೇಶವನ್ನ ಕೂಡ ಭಾರತ ಕೊಟ್ಟಿಲ್ಲ. ಈ ರೀತಿ ಅಂತರ ಕಾಯ್ದುಕೊಳ್ಳೋದಕ್ಕೆ ಯಾವುದೆಲ್ಲ ವಿಚಾರಗಳ ಕಾರಣ ಆಗಿದೆ? ರಕ್ಷತ್, ಒಂದು, ಭಾರತ ತನ್ನ ಸ್ವಂತ ಹಿತಾಸಕ್ತಿಯ ಆಧಾರದ ಮೇಲೆ ವಿದೇಶಿ ನೀತಿಯನ್ನು ನಿರ್ಧಾರ ಮಾಡುತ್ತೆ. ಆ ಕಾರಣಕ್ಕಾಗಿ ಅಲಿ ಖಮೇನಿಯ ಹತ್ಯೆಯನ್ನು ಭಾರತ ಈವರೆಗೂ ಖಂಡಿಸಿಲ್ಲ. ಜೊತೆಗೆ ಇರಾನ್ ವಿರುದ್ಧ ಅಮೆರಿಕ ಮತ್ತು ಇಸ್ರೇಲ್ ನಡೆಸಿದಂತಹ ದಾಳಿಯನ್ನು ಕೂಡ ಭಾರತ ಈವರೆಗೆ ಖಂಡಿಸಿಲ್ಲ. ಆದರೆ ಮೊದಲ 2 ದಿನ ನರೇಂದ್ರ ಮೋದಿ ಯಾವುದೇ ಟ್ವೀಟ್ ಮಾಡಿರಲಿಲ್ಲ. ಭಾರತ ಸರ್ಕಾರದಿಂದ ಕೇವಲ ಒಂದು ಪ್ರಕಟಣೆ ಇತ್ತು, ಅದು ವಿದೇಶಾಂಗ ಸಚಿವಾಲಯ. ದೇಶಗಳು ಸಂಯಮವನ್ನು ಕಾಯ್ದುಕೊಳ್ಳಬೇಕು, ದಾಳಿ ಪ್ರತಿದಾಳಿ ಯುದ್ಧವನ್ನು ತೀವ್ರತೆಗೊಳಿಸಬಾರದು, ಸಂಯಮವನ್ನು ಕಾಯ್ದುಕೊಂಡು ಶಾಂತಿ ಸ್ಥಾಪನೆಗೆ ಒತ್ತು ಕೊಡಬೇಕು ಅನ್ನುವುದು ಭಾರತದ ಮೊಟ್ಟ ಮೊದಲ ಹೇಳಿಕೆಯಾಗಿತ್ತು. ಆದರೆ 2 ದಿನ ಆಗ್ತಿದ್ದಂತೆ ಪ್ರಧಾನಿ ನರೇಂದ್ರ ಮೋದಿಯವರು ಇರಾನ್ನಿಂದ ದಾಳಿಗೊಳಗಾದಂತಹ ದೇಶಗಳ ಪ್ರತಿನಿಧಿ ಮುಖ್ಯಸ್ಥರುಗಳ ಜೊತೆ ಮಾತನಾಡೋದಕ್ಕೆ ಶುರು ಮಾಡಿದ್ರು. ಮೊದಲು UAEಯ ಅಧ್ಯಕ್ಷರ ಜೊತೆಗೆ ಮಾತನಾಡಿದ್ರು, ರಾಜರ ಜೊತೆಗೆ ಮಾತನಾಡಿದ್ರು. ಅದಾದ ನಂತರ ಬಹರೇನ್ನ ರಾಜನ ಜೊತೆ ಮಾತನಾಡಿದ್ರು, ಸೌದಿ ಅರೇಬಿಯಾದ ರಾಜನ ಜೊತೆ, ಅದಾದ ನಂತರ ಜೋರ್ಡಾನ್ನ ರಾಜ ಕಿಂಗ್ ಅಬ್ದುಲ್ಲಾ ಜೊತೆ ಮಾತುಕತೆಯನ್ನು ನಡೆಸಿದ್ರು. ಅಂದರೆ ಗಲ್ಫ್ ದೇಶಗಳ ಜೊತೆ ಭಾರತಕ್ಕೊಂದು ಸಂಬಂಧ ಇದೆ, ವ್ಯಾಪಾರದ ಸಂಬಂಧ. ಭಾರತದ 1 ಕೋಟಿ ಜನ ಈ ಗಲ್ಫ್ ದೇಶಗಳಲ್ಲಿ ವಾಸ ಮಾಡ್ತಾರೆ. ಜೊತೆಗೆ ಆರ್ಥಿಕವಾಗಿ ಮತ್ತು ಇಂಧನದ ಅವಶ್ಯಕತೆಗಾಗಿ ಭಾರತ ಗಲ್ಫ್ ದೇಶಗಳ ಜೊತೆಗೆ ಉತ್ತಮವಾದಂತಹ ವ್ಯಾಪಾರ ಸಂಬಂಧವನ್ನು ಇಟ್ಕೊಂಡಿದೆ. ಆ ಕಾರಣಕ್ಕಾಗಿ ನೀವು ಗಲ್ಫ್ ದೇಶಗಳ ಮೇಲೆ ಇರಾನ್ ನಿರಂತರವಾಗಿ ದಾಳಿ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಯಾವ ಕಾರಣಕ್ಕಾಗಿ ಇರಾನ್ ಪರ ನಿಲ್ಲಬೇಕು ಅನ್ನುವಂತಹ ಪ್ರಶ್ನೆ ಬರುತ್ತೆ. ಗಲ್ಫ್ ದೇಶಗಳ ಜೊತೆಗೆ ಭಾರತಕ್ಕೊಂದು ಐತಿಹಾಸಿಕ ವ್ಯಾಪಾರದ ಸಂಬಂಧ ಇದೆ. ಆ ಕಾರಣಕ್ಕಾಗಿ ಇರಾನ್ ಗಲ್ಫ್ ದೇಶಗಳ ವಿರುದ್ಧ ದಾಳಿಯನ್ನು ಮಾಡಿದ್ರಿಂದಾಗಿ ಗಲ್ಫ್ ದೇಶಗಳ ಪರವಾಗಿ ಭಾರತ ನಿಂತಿದೆ. ಇದು ಗಲ್ಫ್ನಲ್ಲಿರುವಂತಹ ಮುಸ್ಲಿಂ ದೇಶಗಳ ಪರವಾಗಿ ಭಾರತ ತೆಗೆದುಕೊಂಡಂತಹ ನಿಲುವುಗಳು. ನರೇಂದ್ರ ಮೋದಿಯವರು ನಿರಂತರವಾಗಿ ಪ್ರತಿಯೊಬ್ಬ ನಾಯಕನ ಜೊತೆ ಮಾತನಾಡಿದ ನಂತರ ಅವರ ಜೊತೆಗಿನ ಮಾತುಕತೆಯ ಟ್ವೀಟ್ಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇದಾದ ನಂತರ ನಿನ್ನೆ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಜೊತೆ ಪ್ರಧಾನಿ ನರೇಂದ್ರ ಮೋದಿ ದೂರವಾಣಿ ಮೂಲಕ ಮಾತುಕತೆಯನ್ನು ನಡೆಸಿದ್ರು. ಯುದ್ಧವನ್ನು ಕೊನೆಗಾಣಿಸುವ ಅಗತ್ಯದ ಬಗ್ಗೆ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಜೊತೆ ಚರ್ಚೆ ಮಾಡಿದ್ರು. ಅದೇ ವಿಷಯವನ್ನು ಟ್ವೀಟ್ ಮೂಲಕ ಕೂಡ ಬೆಂಜಮಿನ್ ನೆತನ್ಯಾಹು ಉಲ್ಲೇಖ ಮಾಡಿದ್ದಾರೆ. ಅದಾದ ನಂತರ ಬೆಂಜಮಿನ್ ನೆತನ್ಯಾಹು ಒಂದು ಹೇಳಿಕೆಯನ್ನು ಕೊಟ್ಟರು. ಇಂತಹ ಸಂಕಷ್ಟದ ಸಂದರ್ಭದಲ್ಲಿ ಭಾರತದ ಜೊತೆಗೆ ಇಸ್ರೇಲ್ನ ಜೊತೆಗೆ ಭಾರತ ನಿಂತಿದ್ದಕ್ಕೆ ಭಾರತಕ್ಕೆ ಧನ್ಯವಾದ ಅನ್ನುವಂತಹ ಮಾತನಾಡಿದ್ರು. ಜೊತೆಗೆ ಈ ವಿಷಯದಲ್ಲಿ ಯಹೂದಿಗಳ ಪರವಾಗಿ ಭಾರತ ನಿಲುವು ತೆಗೆದುಕೊಂಡಿದೆ ಅಂತ ನೆತನ್ಯಾಹು ಮಾಡಿದ್ರು. ಆದರೆ ಆ ಅಂಶವನ್ನು ಮೋದಿ ಟ್ವೀಟ್ ಮಾಡಬೇಕಾದ್ರೆ ಉಲ್ಲೇಖ ಮಾಡಿಲ್ಲ. ಕೇವಲ ಯುದ್ಧವನ್ನು ನಿಲ್ಲಿಸುವ ಅಗತ್ಯತೆಯ ಬಗ್ಗೆ ಮಾತ್ರ ಮೋದಿ ಟ್ವೀಟ್ ಮಾಡ್ತಾರೆ. ಆದರೆ ನೆತನ್ಯಾಹು ಮಾತನಾಡುವಂತಹ ಸಂದರ್ಭದಲ್ಲಿ ಯಹೂದಿಗಳ ಪರ ಭಾರತ ನಿಲುವು ತೆಗೆದುಕೊಂಡಿದೆ ಅಂತ ಮಾತನಾಡ್ತಾರೆ. ಇದು ಭಾರತ ಈ ಯುದ್ಧದಲ್ಲಿ ಸೈಡ್ ತೆಗೆದುಕೊಂಡಂತಹ ಬಗ್ಗೆ. ಇನ್ನು ಖಂಡನೆಯ ವಿಷಯಕ್ಕೆ ಬಂದರೆ, ರಷ್ಯಾ ಉಕ್ರೇನ್ ಮೇಲೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಭಾರತ ಖಂಡನೆ ಮಾಡಲೇ ಇಲ್ಲ. ಹಲವು ಅಮೆರಿಕ ಪ್ರೆಷರ್ ಮಾಡ್ತು, ಯುರೋಪಿಯನ್ ದೇಶಗಳು ಖಂಡನೆ ಮಾಡಬೇಕು ಅನ್ನುವಂತಹ ಅಭಿಪ್ರಾಯಗಳು ಬಂದಾಗ ರಷ್ಯಾದ ಜೊತೆಗಿನ ನಮ್ಮ ಐತಿಹಾಸಿಕ ಸಂಬಂಧದ ಕಾರಣಕ್ಕಾಗಿ ಉಕ್ರೇನ್ ಮೇಲಿನ ದಾಳಿಯನ್ನು ಭಾರತ ಖಂಡಿಸಿರಲಿಲ್ಲ. ಅದೇ ವಿಷಯವಾಗಿ ಭಾರತ ತನ್ನ ಹಿತಾಸಕ್ತಿಯ ಅನುಸಾರವಾಗಿ ಖಂಡನೆ ಮಾಡಿಲ್ಲ. ಇನ್ನು ಎಷ್ಟು ದೇಶಗಳು ಇರಾನ್ನ ಮೇಲಿನ ದಾಳಿಯನ್ನು, ಅಲಿ ಖಮೇನಿಯ ಹತ್ಯೆಯನ್ನು ಖಂಡನೆ ಮಾಡಿದ್ದಾವೆ ಅನ್ನೋದನ್ನು ನೋಡೋದಕ್ಕೆ ಹೋದರೆ ಇಡೀ ಜಗತ್ತಿನಲ್ಲಿ ಈವರೆಗೆ ಕೇವಲ 10 ದೇಶಗಳಷ್ಟೇ ಅಮೆರಿಕ ಮತ್ತು ಇಸ್ರೇಲ್ ಇರಾನ್ನ ಮೇಲಿನ ದಾಳಿ ಮತ್ತು ಖಮೇನಿ ಹತ್ಯೆಯನ್ನು ಖಂಡನೆ ಮಾಡಿದ್ದಾವೆ. ಅದರಲ್ಲಿ ಪ್ರಮುಖವಾಗಿ ಚೀನಾ ಮತ್ತು ರಷ್ಯಾ ಅಮೆರಿಕದ ವಿರುದ್ಧ ಇರುವಂತಹ ದೇಶಗಳು. ಜೊತೆಗೆ ಕೆಲವು ಮುಸ್ಲಿಂ ದೇಶಗಳು, ಅಂದರೆ ಅದರಲ್ಲಿ ಇರಾಕ್ ಬರುತ್ತೆ, ಶಿಯಾ ಬಾಹುಳ್ಯದ ದೇಶ. ಆಮೇಲೆ ಮಲೇಷ್ಯಾ ಖಂಡನೆ ಮಾಡಿದ್ದಾವೆ ಮತ್ತು ಪಾಕಿಸ್ತಾನದ ನಿಲುವನ್ನು ತೆಗೆದುಕೊಂಡ್ರೆ ಒಂದು ಕಡೆ ಇರಾನ್ ಮೇಲಿನ ದಾಳಿಯನ್ನೂ ಖಂಡನೆ ಮಾಡುತ್ತೆ, ಮತ್ತೊಂದು ಕಡೆ ಸೌದಿ ಅರೇಬಿಯಾದ ಅಧ್ಯಕ್ಷನ ಜೊತೆಗೆ ಫೋನ್ ಮೂಲಕ ಮಾತುಕತೆ ಮಾಡಿ ಸೌದಿ ಅರೇಬಿಯಾದ ಮೇಲಿನ ದಾಳಿಯನ್ನೂ ಖಂಡಿಸುತ್ತೆ. ಪಾಕಿಸ್ತಾನಕ್ಕೆ ಯಾವುದೇ ಒಂದು ಸ್ವಂತ ನಿಲುವಿಲ್ಲ. ಇನ್ನು ಅಲಿ ಖಮೇನಿಯ ಹತ್ಯೆಯನ್ನು ಭಾರತ ಯಾಕೆ ಖಂಡನೆ ಮಾಡಲಿಲ್ಲ ಅಂತ, ಜಗತ್ತಿನಲ್ಲಿ 57 ಮುಸ್ಲಿಂ ದೇಶಗಳಿದ್ದಾವೆ. ಇದುವರೆಗೆ ಅಲಿ ಖಮೇನಿಯ ಹತ್ಯೆಯನ್ನು ಖಂಡಿಸಿದ್ದು ಕೇವಲ 8 ಮುಸ್ಲಿಂ ದೇಶಗಳು ಮಾತ್ರ. ಮತ್ತು ಜಗತ್ತಿನ ಪ್ರಮುಖ ದೇಶಗಳು G7 ಕಂಟ್ರೀಸ್ ಇರ್ಬೋದು, G20 ಕಂಟ್ರೀಸ್ ಇರ್ಬೋದು, ಯಾರೂ ಕೂಡ ಅಲಿ ಖಮೇನಿಯ ಹತ್ಯೆಯನ್ನು ಖಂಡನೆ ಮಾಡಿಲ್ಲ. ಮತ್ತು ಅಲಿ ಖಮೇನಿ
ಭಾರತದ ವಿರುದ್ಧವಾಗಿ ತೆಗೆದುಕೊಂಡಂತಹ ನಿಲುವುಗಳೇನಿದ್ವು ಆ ನಿಲುವುಗಳ ಕಾರಣಕ್ಕಾಗಿ ಭಾರತ ಖಂಡಿಸಿಲ್ಲ. ಉದಾಹರಣೆಗೆ 2020ರಲ್ಲಿ ದೆಹಲಿಯಲ್ಲಿ ನಡೆದಂತಹ ಗಲಭೆಯ ಸಂದರ್ಭದಲ್ಲಿ ಭಾರತದಲ್ಲಿ ಮುಸ್ಲಿಮರು ಡೇಂಜರ್ನಲ್ಲಿದ್ದಾರೆ, ಭಾರತದ ಮುಸ್ಲಿಮರನ್ನು ರಕ್ಷಣೆ ಮಾಡಬೇಕಿದೆ ಅನ್ನುವಂತಹ ಟ್ವೀಟನ್ನು ಮಾಡಿದರು. ಭಾರತ ಆರ್ಟಿಕಲ್ 370ಯನ್ನು ರದ್ದು ಮಾಡಿದಂತಹ ಸಂದರ್ಭದಲ್ಲಿ ಕಾಶ್ಮೀರದಲ್ಲಿ ಮುಸ್ಲಿಮರ ಮೇಲೆ ದಬ್ಬಾಳಿಕೆ ಆಗ್ತಾ ಇದೆ ಅಂತ ಟ್ವೀಟನ್ನು ಇದೇ ಅಲಿ ಖಮೇನಿ ಮಾಡಿದರು. ಜೊತೆಗೆ ಭಾರತದಲ್ಲಿ ಮುಸ್ಲಿಮರ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ಗಾಜಾದಲ್ಲಿ ಯಾವ ರೀತಿ ಇಸ್ರೇಲ್ ಅಟ್ಯಾಕ್ ಮಾಡ್ತಾ ಇದೆಯಾ ಅದೇ ರೀತಿಯ ದೌರ್ಜನ್ಯ ಭಾರತದಲ್ಲಿ ಮುಸ್ಲಿಮರ ಮೇಲೆ ಆಗ್ತಾ ಇದೆ, ಮಯನ್ಮಾರ್ನಲ್ಲಿ ಆಗ್ತಾ ಇದೆ. ಅಂದರೆ ಮಯನ್ಮಾರ್ ಮತ್ತು ಗಾಜಾಗೆ ಹೋಲಿಕೆ ಮಾಡಿ ಭಾರತವನ್ನು ಅದೇ ತಕ್ಕಡಿಯಲ್ಲಿ ತೂಗುವಂತಹ ಕೆಲಸವನ್ನು ಅಲಿ ಖಮೇನಿ ಮಾಡಿದ್ರು. ಈಗೊಂದು ಪ್ರಶ್ನೆ ಬರ್ತಾ ಇದೆ, ಭಾರತ ಇರಾನ್ನ ಜೊತೆಗೆ ಐತಿಹಾಸಿಕ ಸಂಬಂಧವನ್ನು ಇಟ್ಕೊಂಡಿತ್ತು, ಅಂತಹ ದೇಶದ ನಾಯಕನ ಹತ್ಯೆಯಾದಾಗ ಖಂಡನೆ ಮಾಡಲಿಲ್ಲ ಅಂತ. ಹೌದು, ಸಂಬಂಧ ಇರಾನ್ ಜೊತೆಗೆ ಇದ್ದದ್ದೌದು. ಚಾಬಹಾರ್ ಪೋರ್ಟ್ನಲ್ಲಿ ಭಾರತ $1 ಬಿಲಿಯನ್ ಗಟ್ಟಲೆ ಹೂಡಿಕೆ ಮಾಡಿದೆ. ಆದರೆ ಭಾರತ ಮತ್ತು ಇರಾನ್ ಜೊತೆಗಿನ ಸಂಬಂಧ ಶತಮಾನಗಳಷ್ಟು ಹಳೆಯದಿದೆ, ಪರ್ಷಿಯನ್ ಕಾಲದಿಂದಲೂ ಸಂಬಂಧ ಇದೆ. ಈ ಸರ್ವಾಧಿಕಾರದ ಸರ್ಕಾರ ಬಂದದ್ದು ಕೇವಲ 47 ವರ್ಷಗಳ ಹಿಂದೆ ಅಷ್ಟೇ. 1947ರಿಂದ ನಿರಂತರವಾಗಿ ಭಾರತ ಪೆಹಲಾವಿ ರಾಜಮನೆತನದ ಜೊತೆಗೆ ಉತ್ತಮ ಸಂಬಂಧವನ್ನು ಹೊಂದಿಕೊಂಡಿತ್ತು ಮತ್ತು ತೈಲವನ್ನು ಆಮದು ಮಾಡಿಕೊಂಡಿತ್ತು. ಕಳೆದ 10-15 ವರ್ಷಗಳಿಂದ ಇರಾನ್ ಜೊತೆಗಿನ ತೈಲ ವ್ಯಾಪಾರವೂ ಇಲ್ಲ, ಬೇರೆ ವ್ಯಾಪಾರವೂ ಕೂಡ ತುಂಬ ಕಡಿಮೆ ಇದೆ. ಗಲ್ಫ್ ದೇಶಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ಭಾರತಕ್ಕೆ ಗಲ್ಫ್ ದೇಶಗಳ ಅಗತ್ಯ ಇದೆ, ಇರಾನ್ನ ಅಗತ್ಯ ಅಷ್ಟು ತೀರಾ ಅಗತ್ಯ ಅನ್ನಿಸುವಂತಕೊಳ್ಳುವಂತಹ ದೇಶ ಇಲ್ಲ. ಆ ಕಾರಣಕ್ಕಾಗಿ ಇರಾನ್ ವಿರುದ್ಧ ಯಾವ ದೇಶಗಳು ನಿಂತಿದೆ ಆ ದೇಶಗಳ ಪರ ನಿಲ್ಲುವ ನಿರ್ಧಾರವನ್ನು ಭಾರತ ತೆಗೆದುಕೊಂಡಿದೆ. ರಕ್ಷತ್, ಥ್ಯಾಂಕ್ ಯು ಶಶಿಶೇಖರ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.